ರಾಮ, ನೀನು ಗಣೇಶನ ಪೂಜೆ ಮಾಡಪ್ಪ. ओम शुक्लांबरधरं विष्णुं शशिवर्णं चतुर्भुजं प्रसन्नवदनं ध्याये सर्वविघ्नोपशान्तये अगजानन पद्मार्कं गजाननमार्षम् अनेकदन्तं भक्तानाम् एकदन्तम् उपास्महे. ओम गजाननं भूतगणातिसेवितं कवित्तजम्बोफलसारभक्षितम्. गजाननं भूतगणादिसेवितं कवित्तजम्बोफलसारभक्षितम् उमासुतं शोकविनाशकारणं नमामि विघ्नेश्वरपादपङ्कजम्. ॐ एकदन्ताय विद्महे वक्रतुण्डाय धीमहि तन्नो बुद्धिः प्रचोदयात्.
ಎಲ್ಲರಿಗೂ ಪ್ರಸಾದ ಕೊಡು. ಆಯ್ತು ರೀ. ರಾಮ, ಅಲ್ಲಿ ಜೊನ್ನೆ ಇದೆ ತಗೊಳಮ್ಮ. ಅನ್ನಪೂರ್ಣ, ಹಾಗೆ ಹೊರಗಡೆ ಇದ್ದಾರಲ್ಲ ಅವ್ರಿಗೂ ಪ್ರಸಾದ ಕೊಟ್ಬಿಡು. ಪಾಪ ಎಷ್ಟೊತ್ತು ಕಾದಿದ್ದಾರೆ ಏನೋ, ಏನಾನ ಕೆಲಸ ಇರುತ್ತಲ್ಲ ಅವ್ರಿಗೆ. ಜಾನಕಿ, ನೀನು ರಾಮ ಹೋಗಿ ಪ್ರಸಾದ ಕೊಟ್ಟು ಬನ್ನಿ, ನಾನು ಅಡುಗೆಗೆ ರೆಡಿ ಮಾಡ್ತೀನಿ. ತಗೋ. ಹಾಗೆ ಮಂಗಳಾರತಿನೂ ತಗೊಂಡು. ಸರಿಯಪ್ಪ. ತಗೊಳ್ಳಿ. ಬಾ ಜಾನಕಿ, ಹೋಗಿ ಕೊಟ್ಟು ಬರೋಣ. ಇನ್ನೂ ಏನು ಯೋಚನೆ ಮಾಡ್ತಾ ನಿಂತಿದ್ಯಾ? ಬಾ, ಹೋಗಿ ಕೊಟ್ಟು ಬರೋಣ. ಏನ್ರಿ, ಪ್ರಸಾದ ಕೊಡೋದಕ್ಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ? ದೇವ್ರ ಪ್ರಸಾದ ಕೊಡೋದು ಎಷ್ಟು ಪುಣ್ಯ ಗೊತ್ತಾ? ಬನ್ನಿ, ಹೋಗಿ ಕೊಟ್ಟು ಬರೋಣ. ಇನ್ನೂ ಏನು ಯೋಚನೆ ಮಾಡ್ತೀರಾ? ಬನ್ನಿ. ಬಹುಶಃ ಟೈಮ್ ಆಗಿರ್ಬೋದು ಅಂತ ಅನ್ಸುತ್ತೆ, ಅದಕ್ಕೆ ಹೊರಟೋಗಿದ್ದಾರೆ. ಇರಲಿ ಬಿಡಿ, ಪರವಾಗಿಲ್ಲ. ಬನ್ನಿ, ಹೋಗೋಣ. ಮತ್ತೆ ರಾಯರ, ಗಣೇಶನ ಪೂಜೆ ಅಂತೂ ಭಾಳ ವಿಜೃಂಭಣೆಯಿಂದ ನಡೀತು. ಈಗ ಮದುವೆ ಯಾವಾಗ ಮಾಡೋದು ಅಂತ ಮಾತಾಡೋಣ. ನೀವು ಅಂದರೆ ಧಾಮ್ ಧೂಮ್ ಅಂತ ಮಾಡ್ಬಿಡೋಣ. ಸುತ್ತ ಹತ್ತಳ್ಳಿಲಿ ಯಾರು ಮಾಡಿರಬಾರ್ದು, ಯಾರು ಕೇಳಿರಬಾರ್ದು, ಹಂಗೆ ಮಾಡಿಬಿಡೋಣ. ಏನಂತೀರಾ? ನೋಡಿ ಗೌಡ್ರೆ, ನನಗೆ ಈ ಆಡಂಬರದ ಮದುವೆ ಇಷ್ಟ ಇಲ್ಲ.
ಒಪ್ಕೊಂಡವ್ರ ಮನಸ್ಸು ಒಪ್ಪೋ ಥರ ಮಾಡಿದ್ರೆ ಸಾಕು. ಬೇಕಾದ್ರೆ ನಮ್ಮನೇಲೆ ಮಾಡೋಣ, ಇಲ್ಲ ಅಂದರೆ ಯಾವುದಾದ್ರೂ ದೇವಸ್ಥಾನದಲ್ಲಿ ಮಾಡೋಣ. ನಮ್ಮ ಹತ್ತಿರದವರು 4-6 ಜನ ಬರೋ ಥರ ನೋಡಿಕೊಂಡ್ರೆ ಸಾಕು. ಆದರೂ ನಿಮ್ಮ ಪ್ರತಿಷ್ಠೆ ಗೌರವ. ಗೌಡ್ರೆ, ಗೌರವ ಪ್ರತಿಷ್ಠೆನ ನಾವು ಮದುವೆನಲ್ಲಿ ತೋರಿಸೋದು ಬೇಡ. ಅದೇ ದುಡ್ಡನ್ನು ನಾವು ಯಾವುದಾದ್ರೂ ದೇವಸ್ಥಾನದ ಜೀರ್ಣೋದ್ಧಾರ ಕೊಡೋಣ, ಇಲ್ಲ ಅಂದರೆ ಯಾವುದನ್ನ ಅನಾಥಾಶ್ರಮ ಕೊಡೋಣ. ನಮ್ಮ ಹೆಸರು ಹೇಳ್ಕೊಂಡು 4 ಜನ ಊಟ ಮಾಡ್ತಾರೆ ಅಂತಂದರೆ ಅದಕ್ಕಿಂತ ಗೌರವ ಪ್ರತಿಷ್ಠೆ ಬೇಕೇ? ನಿಮ್ಮ ಮಾತು 100ಕ್ಕೆ 100 ಸತ್ಯ ನೋಡಿ. ಆದರೂ ನಾನು ನಿಮ್ಮ ಮಾತನ್ನ ಒಪ್ಪಲ್ಲ. ಈ ಕಾಳೇಗೌಡನ ಮಗಳು ಮದುವೆ ಅಂದ್ರೇನು ಹುಡುಗಾಟನ? 100 ಊರು ಸೇರಬೇಕು, 1000 ಊರು ಹೊಗಳಬೇಕು. ಆದರೂ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಇದ್ದಿದ್ರಲ್ಲಿ ಸ್ವಲ್ಪ ಕಡಿಮೆ ಖರ್ಚಲ್ಲಿ ಮದುವೆ ಮಾಡೋಣ. ಉಳ್ದಿದ್ದ ದುಡ್ಡನ್ನ ನೀವು ಹೇಳ್ದಾಗೆ ದಾನ ಧರ್ಮ ಖರ್ಚು ಮಾಡಿದ್ರಾಯ್ತು ಬಿಡಿ. ಏನಂತೀಯಮ್ಮ? ನಿಮ್ಮಿಷ್ಟ ಅಪ್ಪ, ನಮ್ಮ ಮಾವಂಗೆ ಹೇಗೆ ಅನ್ಸುತ್ತೋ ಹಾಗೆ. ಎಲ್ರು ಬಂದು ಆಶೀರ್ವಾದ ಮಾಡಿದ್ರೆ ಸಾಕು. ಯಾರು ಬರ್ಲಿ ಬರ್ದೇ ಇರ್ಲಿ, ಆದ್ರೆ ನಾನ್ ನಿಮ್ಮ ಮನೆ ಸೊಸೆ ಅನ್ನೋದು ಎಲ್ಲರಿಗೂ ಗೊತ್ತಾಗಬೇಕು. ಅದರಲ್ಲೂ ಮುಖ್ಯವಾಗಿ ನಮ್ಮ ಪಾರ್ಟಿ ಅಧ್ಯಕ್ಷರಿಗೆ ಗೊತ್ತಾಗ್ಲೇಬೇಕು. ಆಗ್ಲಿ ಅಮ್ಮ, ನೀನು ಹೇಗೆ ಹೇಳ್ತೀಯೋ ಹಾಗೆ. ಅಂದಾಗೆ ರಾಯರೇ, ಮುಹೂರ್ತ ಯಾವಾಗ ಇಟ್ಕೊಳೋಣ ಅಂತೀರಾ? ಮುಂದಿನ ಶುಕ್ರವಾರ ಶುಭ ಮುಹೂರ್ತ ಇದೆ, ಅವತ್ತೇ ಮದುವೆ ಮಾಡಿ ಮುಗಿಸ್ಬಿಡೋಣ. ಬಹಳ ಒಳ್ಳೆ ವಿಷಯ, ಬಹಳ ಸಂತೋಷದ ವಿಷಯ. ಮಧ್ಯಾಹ್ನ ಹೇಳಿದ್ದು ಕೇಳಿಸ್ಕೊಂಡ ಜಾನಕಿ? ಇನ್ನು 2 ದಿವಸದಲ್ಲಿ ನಾನು ನಿನ್ನ ಹಾಗೆ ಈ ಮನೆ ಸೊಸೆ. ಅವತ್ತೇನಂದೆ ನೀನು? ನಿನ್ನ ಈ ಮನೆ ಸೊಸೆಯಾಗಿ ಬರೋದಿಕ್ಕೆ ಬಿಡಲ್ಲ ಅಂತ ಅಲ್ವಾ? ಈಗ ನೋಡಿದ್ಯಾ, ಎಲ್ರ ಮುಂದೆ ನೀನು ಒಪ್ಪಿಗೆ ತಗೊಂಡೆ ಹೇಗೆ ಈ ಮನೆ ಕಾಲಿಡ್ತಾ ಇದ್ದೀನಿ ಅಂತ. ಆದರೂ ಈ ವಿಷಯದಲ್ಲಿ ನಿನಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಯಾಕಂದ್ರೆ ನಾನು ಈ ಮನೆಗೆ ಬರೋದ್ರಲ್ಲಿ ನಿನ್ನ ಪಾಲ್ ಜಾಸ್ತಿನೇ ಇದೆ ಬಿಡು. ಅಷ್ಟಾದ್ರೂ ನೆನಪಿದೆಯಲ್ಲ, ಆ ಋಣನ ಮರೆತು ತರಲೆ ಥರ ಆಡಬೇಡ. ಈ ಮನೆಗೆ ಒಳ್ಳೆ ಸೊಸೆಯಾಗಿ ಬದುಕು. ನೀನು ಇಲ್ಲೇ ಇರ್ತೀಯಲ್ವಾ ಜಾನಕಿ? ಇನ್ನು ಸ್ವಲ್ಪ ದಿನ ಆದಮೇಲೆ ನಿನಗೆ ಎಲ್ಲ ಗೊತ್ತಾಗುತ್ತೆ ಬಿಡು. ನಾಳೆನೋ ನಾಡಿದ್ದು ನಾನೇ ಈ ಮನೆಯಿಂದ ಹೋಗ್ತೀನಿ. ನಿಂಗೆ ಹೇಗೆ ನೋಡೋಕ್ಕಾಗುತ್ತೆ? ಅಂದರೆ ನೀನು ಹೇಳ್ತಾ ಇರೋದು? ಅಂದರೆ ನಾನು ಓದಕ್ಕಂತ ಬೆಂಗಳೂರಿಗೆ ಹೋಗ್ತೀನಿ ಅಂತ. ನೀನು ಇಲ್ಲಿಂದ ಹೋಗೋದಕ್ಕೆ ನಾನು ಬಿಡಬೇಕಲ್ಲ ಜಾನಕಿ? ನೀನು ಹೆಚ್ಚು ಓದಿದಷ್ಟು ನನಗೆ ಅವಮಾನ. ನಾನು ಜವಾನಿ ಥರ ಇರೋದಕ್ಕೆ ಈ ಮನೆಗೆ ಬರ್ತಿಲ್ಲ, ನಿನ್ನ ಜವಾನಿ ಮಾಡ್ಕೊಳ್ಳೋದಕ್ಕೆ ನಾನು ಬರ್ತಿರೋದು.
ರಾಮ ಗಣಪತಿನ ತಗೊಳಪ್ಪ. ಭರತ ಬನ್ನಿ. ಗೌರಮ್ಮನ ಎತ್ಕೊಮ್ಮ. ಅಮ್ಮ, ಜಾನಕಿ ಎತ್ಕೊಳ್ಳೋದು ಬೇಡ, ಮಾಳವಿಕನೇ ಎತ್ಕೊಳ್ಳಿ. ಯಾಕಂದರೆ ನಿನಗೆ ಕಾಲು ನೋವಿದೆ ಅಲ್ವಾ, ತುಂಬ ದೂರ ನಡಿಬೇಕಾಗುತ್ತೆ. ಅದಕ್ಕೆ ಮಾಳವಿಕನೇ ಅದನ್ನು ತಗೊಳ್ಳಿ. ಗಣಪತಿ ಬಪ್ಪ ಮಂಗಳ ಮೂರ್ತಿ ಮೌರ್ಯ ಗಣಪತಿ ಬಪ್ಪ ಮೌರ್ಯ. ಗಣಪತಿ ಬಪ್ಪ ಮಂಗಳ ಮೂರ್ತಿ, ಗಣಪತಿ ಬಪ್ಪ ಮೌರ್ಯ ಮಂಗಳ ಮೂರ್ತಿ, ಮೌರ್ಯ ಗಣಪತಿ ಬಪ್ಪ ಮೌರ್ಯ ಮಂಗಳ ಮೂರ್ತಿ.